ಏನಾಯ್ತು ಸರ್? ಸರ್ ಏನಾಯ್ತು ಸರ್? ಸರ್ 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 ನಿಮಿಷ. ಅಣ್ಣ 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 ಏನಾಯ್ತು ಅಣ್ಣ? ಅಣ್ಣ ಎದ್ದೋಣ ಅಣ್ಣ. ಅಣ್ಣ ಎದ್ದೋಣ ಅಣ್ಣ. ಸರ್ ಏನಾಯ್ತು ಸರ್? ಅಣ್ಣ ಅಣ್ಣ ಎದ್ದೋಣ ಅಣ್ಣ. ಅಣ್ಣ ಸರ್ ಏನಾಯ್ತು ಸರ್? ಅಣ್ಣ ನೋಡಿ, ಇಮಿಡಿಯೇಟಾಗಿ ಆಂಬುಲೆನ್ಸಿಗೆ ಫೋನ್ ಮಾಡಿ. ಸರಿ ಸರ್. ಹಲೋ, ಹೇಳಿ ಏನು ವಿಷಯ? ಮೇಡಮ್, ಇಲ್ಲೊಂದು ಘಟನೆ ನಡೆದಿದೆ ಮೇಡಮ್. ಅಯ್ಯಯ್ಯೋ, ಹೌದಾ? ಏನಾಯಿತು? ಅಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ? ಅದು ಅರುಣ್ ಸರ್ ಪ್ರಜ್ಞೆ ತಪ್ಪಿ ಬಿದ್ಬಿಟ್ರು ಮೇಡಮ್. ಅಯ್ಯಯ್ಯೋ, ಹೌದಾ? ಅರುಣ್ ಬಾಬಾ ಪ್ರಜ್ಞೆ ತಪ್ಪಿ ಬಿದ್ಬಿಟ್ರಾ? ವರುಣ್ ಸರ್ ಮತ್ತು ನಮ್ಮ CFO ಅರುಣ್ ಸರ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಮೇಡಮ್. ಅಯ್ಯೋ ಭಗವಂತ, ಆಂಬುಲೆನ್ಸ್ ಎಲ್ಲ ಕರೆಸ್ಬೇಕಾಗಿತ್ತಾ? ನೋಡು, ಅವ್ರ ಜೀವಕ್ಕೆ ಏನೂ ಅಪಾಯ ಇಲ್ಲ ತಾನೆ? ಹೇಗಾಯ್ತಿದೆಲ್ಲ? ಹೇಗಾಯಿತು, ಏನಾಯಿತು, ಯಾಕಾಯಿತು ಅಂತ ಯಾರಿಗೂ ಗೊತ್ತಿಲ್ಲ ಮೇಡಮ್. ಎಲ್ಲರೂ ಗಾಬರಿಯಾಗಿದ್ದಾರೆ. ನಮ್ಮ ಬಾವ ಲಂಚ್ ಮಾಡಿದ್ರೋ ಇಲ್ವೋ? ಪಾಪ, ಯಾವಾಗಲೂ ಕೆಲಸ ಅಂತ ತುಂಬ ಕೆಲಸ ಮಾಡ್ತಿರ್ತಾರೆ. ಸರಿಯಾದ ಟೈಮಿಗೆ ಊಟ ತಿಂಡಿ ಮಾಡದೆ ಏನೋ ಈ ಥರ ಆಗಿರ್ಬೋದೇನೋ. ಹಾಗೇನಿಲ್ಲ ಅನ್ಸುತ್ತೆ ಮೇಡಮ್. ಅರುಣ್ ಸರ್ ಅವ್ರ ಲಂಚ್ ಬಾಕ್ಸ್ ಓಪನಲ್ಲೇ ಇದೆ. ಮೋಸ್ಟ್ಲಿ ಅವರು ಅದರಲ್ಲೇ ತಿಂದಿರ್ಬೋದು ಅನ್ಸುತ್ತೆ. ಅಯ್ಯಯ್ಯೋ, ಅರುಣ್ ಬಾವ ಪಾಪ. ಅವಳು ಅಮೃತ ಎಲ್ಲಿದ್ದಾಳೆ? ಎಲ್ಲರಿಗಿನ್ನ ಜಾಸ್ತಿ ಗಾಬರಿ ಆಗಿರೋದು ಅವಳೇ ಮೇಡಮ್. ಇದಾದಾಗಿಂದ ಒಂದೇ ಒಂದು ಅಕ್ಷರನೂ ಮಾತಾಡಿಲ್ಲ. ಒಂಥರ ಶಾಕ್ ಆಗಿರೋರ ಥರ ಇದ್ದಾಳೆ. ವಿಷಯ ತಲುಪಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಡ್ತೀನಿ ಫೋನು. ಸರಿ ಮೇಡಮ್. ಅಮ್ಮ, ಅರುಣ್ ಬಾವನ ಆಂಬುಲೆನ್ಸ್ ಕರೆಸಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರಂತೆ. ಏನೇ ಹೇಳ್ತಾ ಇದೆಯಾ ಸಂಗೀತ? ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ ಕಣೆ. ಅಮ್ಮ, ನೀನು ಏನು ಟೆನ್ಷನ್ ತಗೋಬೇಡ, ಧೈರ್ಯವಾಗಿರು. ನಾನಿದ್ದೀನಿ. ಅಲ್ಲಿ ಅಮೃತ ಶಾಕಲ್ಲಿದ್ದಾಳಂತೆ. ಅವಳಿಗಿನ ಮೇಲೆ ಒಂದಾದ್ಮೇಲೆ ಒಂದು ಶಾಕಲ್ಲಿ ಸಿಗ್ತಾನೆ ಇರುತ್ತೆ. ಇದು ಈಗಿನ್ನು ಪ್ರಾರಂಭ ಅಷ್ಟೇ. ಅವಳಿಗೆ ಶಾಕ್ ಮೇಲೆ ಶಾಕ್ ಕೊಡೋಕ್ಕೆ ನಾವಿದ್ದೇ ಇದ್ದೀವಲ್ಲ. ಈಗಾದರೂ ನನ್ನ ಉದ್ದೇಶ ಈಡೇರಿ ಈ ಅಮೃತ ಮನೆಯಿಂದ ಹೊರಗಡೆ ಹೋಗಬೇಕು. ನಾವು ಮತ್ತೇನೆ ಹೊರಗಡೆ ಹಾಕಬೇಕು. ಅವ್ರ ಅಧಿಕಾರ ನನ್ನ ಕೈಗೆ ಬರೋವರೆಗೂ ನಾನಂತೂ ಸುಮ್ಮನೆ ಕೂರೋಳಲ್ಲ.
ಫೋನ್ ಮಾಡಿ ವಿಷಯ ತಿಳಿಸ್ಬಿಡು. ಅವನು ವಾಂತಿ ಮಾಡ್ಕೋತಾ ಇದ್ದಾನೆ ಅಂದ್ರೆ ಮೋಸ್ಟ್ಲಿ ಅವನಿಗೆ ಫುಡ್ ಪಾಯ್ಸನ್ ಆಗಿದೆ ಅನ್ಸುತ್ತೆ. ಗಾಬರಿ ಮಾಡ್ಕೊಳ್ಳೋದೇನು ಬೇಡ ಅಂತಲೂ ಹೇಳು, ಆಯ್ತಾ? ಬೇಗ ಮಾಡೋ. ನೋಡಿ, ನೀವೆಲ್ಲರೂ ಇಲ್ಲೇ ಇರಿ. ಮಳೆ ಸುರಿದಂಗೆ ದಬ ದಬ ಅಂತ ಪ್ರಶ್ನೆಗಳು ಕೇಳ್ತೀಯಲ್ಲ. ನಿನ್ನ ಗಂಡನ್ಗಾಗಿರೋದು ಫುಡ್ ಪಾಯ್ಸನ್ನು. ನೋಡಮ್ಮ, ಅವ್ರ ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ. ಬೇಗ ಹೋಗಿ ಇಂಜೆಕ್ಷನ್ಗಳೆಲ್ಲ ತೊಗೊಂಡು ಬನ್ನಿ. ಅಯ್ಯೋ 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 ದೇವ್ರೇ, ನನ್ನ ಮಗ ಇನ್ನೂ ಈ ಜಗತ್ತನ್ನೇ ನೋಡ್ಲಿಲ್ಲ. ಇಷ್ಟು ಬೇಗ ನಿನ್ನ ಹತ್ರ ಕರ್ಕೊಂಡ್ಬಿಟ್ಟಿಯಲ್ಲ. ಅಯ್ಯೋ ಅಯ್ಯೋ. ಫುಡ್ ಪಾಯ್ಸನಿಂಗ್ ಆಗಿದೆ ಅಂದರು. ಆಗಿದ್ದು ವಾಂತಿ ಭೇದಿಯಿಂದ ನಿಮ್ಮ ಮಗನ ಪ್ರಾಣ ಹೋಗಿದೆ ಅಂದರು. ನೀನಾದರೂ ನಿಜ ಹೇಳಮ್ಮ, ಫುಡ್ ಪಾಯ್ಸನಿಂದ ಆಗಿದ್ದ ಅಥವಾ ಈ ಆಸ್ಪತ್ರೆಯವರು ಏನಾದರೂ ನಾಟಕ ಮಾಡ್ತಾ ಇದ್ದಾರಾ? ರೀ ಸ್ವಾಮಿ, ಹಾಸ್ಪಿಟ್ಲಲ್ಲಿ ಹಾಗೆಲ್ಲ ಸುಳ್ಳು ಹೇಳೋಕ್ಕಾಗಲ್ಲ. ನಿಮ್ಮ ಮಗ ಫುಡ್ ಪಾಯ್ಸನಿಂದನೇ ಹೋಗಿರೋದು. ಎಂತ ಅನ್ಯಾಯ ಮಾಡ್ಬಿಟ್ಟೆ ದೇವ್ರೆ. ಇಷ್ಟು ಚಿಕ್ಕ ವಯಸ್ಸಿಗೆ ನನ್ನ ಮಗನ್ನ ನಿನ್ನ ಹತ್ರ ಕರ್ಕೊಂಡ್ಬಿಟ್ಟಿಯಲ್ಲ. ಅಯ್ಯೋ. ನೋಡಮ್ಮ, ಸಮಾಧಾನ ಮಾಡ್ಕೊ. ನಮಗೂ ನಿಮ್ಮ ಸಂಕಟ ಅರ್ಥ ಆಗುತ್ತೆ. ಆದರೆ ಏನು ಮಾಡೋದು, ವಿಷ ಹೊಟ್ಟೆ ಒಳಗಡೆ ಹೋಗಿ ರಕ್ತ ಸೇರ್ಕೊಬಿಟ್ಟಿದ್ದೆ. ಡಾಕ್ಟ್ರಲ್ಲ, ಆ ದೇವ್ರು ಬಂದರೂ ಇನ್ನು ಉಳ್ಸೋಕ್ಕಾಗಲ್ಲ. ಜಯ, ನೀನು ಇಷ್ಟೊಂದು ಆತಂಕ ಪಟ್ಕೊಂಡ್ರೆ ಹೇಗೆ ಜಯ? ನೋಡು, ನೀನು ಯೋಚನೆ ಮಾಡಿದ ರೀತಿ ಏನೂ ಆಗಲ್ಲ. ಮೊದಲು ಅರುಣ್ ಹೇಗಿದ್ದಾನೆ ಅಂತ ನೋಡೋಣ, ನಡಿ. ವರುಣ್
ಅಣ್ಣ ಎಲ್ಲೋ? ಅಮ್ಮ ICU ಇದ್ದಾನೆ. ವರುಣ್, ಏನೋ ಇದೆಲ್ಲ ಇದೆಲ್ಲ ಹೇಗೋ ಆಯ್ತು? ಪ್ರಭು, ನೀನು ಆಫೀಸಲ್ಲಿ ಇದ್ದೆ ತಾನೆ? ಹೌದಕ್ಕ. ಮತ್ ಹೇಗಾಯ್ತು? ವರುಣ್, ನನಗಿದೆಲ್ಲ ಹೇಗಾಯ್ತು ಅಂತ ವಿವರಿಸಿ ಹೇಳೋ. ಅಮ್ಮ ಅದು ಅಣ್ಣ ಲಂಚ್ ಟೈಮಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ತಲೆ ಸುತ್ತ ಬಿದ್ದುಬಿಟ್ಟಿದ್ದ. ನಾವು ತಕ್ಷಣ ಆಂಬುಲೆನ್ಸ್ಗೆ ಫೋನ್ ಮಾಡಿ ಆಂಬುಲೆನ್ಸ್ನ ಕರೆಸಿದ್ವಿ. ಆಂಬುಲೆನ್ಸ್ಗೆ ಶಿಫ್ಟ್ ಮಾಡಬೇಕಾದ್ರೆ ಒಂದೆರಡು ಸತಿ ವಾಂತಿನೂ ಮಾಡ್ಕೊಂಡ. ಡಾಕ್ಟ್ರು ಸಿಕ್ಕಿ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿದಾರಮ್ಮ. ಅದು ಹೇಗೋ ಸಾಧ್ಯ ವರುಣ್? ಪ್ರಭು, ಅರುಣ್ ಇವತ್ತು ಆಫೀಸಿಂದ ಹೊರಗಡೆ ಏನಾದರೂ ಹೋಗಿದ್ನಾ? ಇಲ್ಲಕ್ಕ, ಆಚೀಚೆ ಎಲ್ಲೂ ಹೋಗಿಲ್ಲ. ಬೆಳಗ್ಗೆಯಿಂದ ನಾವೆಲ್ಲ ಆಫೀಸಲ್ಲೇ ಇದ್ವಿ. ಮತ್ತೆ ಹೊರಗಡೆಯಿಂದ ಏನಾದರೂ ಬೇರೆ ತರಿಸಿ ತಿನ್ನ? ಇಲ್ಲ ಅಮ್ಮ, ಅಣ್ಣ ಎಲ್ಲೂ ಆಚ ಕಡೆ ಫುಡ್ ತಿನ್ನೋಕ್ಕೆ ಚಾನ್ಸೇ ಇಲ್ಲ. ಹೊರಗಡೆ ಅಂದರೆ ಒಂದೆರಡು ಸರಿ ಕಾಫಿ ಕುಡಿದಿರ್ಬೋದು ಅಷ್ಟೇ. ಅಲ್ಲ ಕಣೋ, ಆಚೆ ಎಲ್ಲೂ ತಿಂದಿಲ್ಲ ಅಂತೀರಾ, ಫುಡ್ ಪಾಯ್ಸನ್ ಆಗಿದೆ ಅಂತೀರಾ. ಇಲ್ಲಿ ನನ್ನ ಮಗ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿ ಸೀರಿಯಸ್ ಆಗಿದ್ದಾನೆ. ಮತ್ತೆ ಇದು ಹೇಗಾಯ್ತು? ಪ್ರಭು, ನೀನಾದ್ರೂ ಹೇಳೋ. ಅಕ್ಕ, ನಾನು ಆಫೀಸಲ್ಲೇ ಇದ್ದೆ. ಆದರೆ ಇದೆಲ್ಲ ಯಾಕಾಯ್ತು, ಹೇಗಾಯ್ತು ಅಂತ ನಮ್ಗೊಂದು ಅರ್ಥನೇ ಆಗ್ತಾ ಇಲ್ಲ. ಡಾಕ್ಟ್ರು ನೋಡಿದ್ರೆ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವನು ಆಫೀಸಲ್ಲಿದ್ದಾಗ ತಲೆ ಸುತ್ತ ಬಿದ್ದಿದ್ದಾನೆ. ಆ ಪಕ್ಕದಲ್ಲಿ ಊಟದ ಬಾಕ್ಸು ಓಪನ್ ಇತ್ತು. ಮೋಸ್ಟ್ಲಿ ಊಟ ಆದಮೇಲೆ ಅವನು ತಲೆ ಸುತ್ತ ಬಂದು ಬಿದ್ದಿರಬೇಕು ಅನಿಸುತ್ತೆ. ನಮ್ಮ ಅರುಣ್ ಊಟ ಮಾಡಿದ ತಕ್ಷಣ ತಲೆ ಸುತ್ತ ಬಿದ್ನ? ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಹೇ ಪ್ರಭು, ವರುಣ್ ಯಾಕೆ ಹೀಗಾಯ್ತು ಅಂತ ನನಗೆ ಉತ್ತರ ಬೇಕು, ಬೇಕೇ ಬೇಕು. ಮೇಡಮ್, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಅರುಣ್ ಸರ್ ನನಗೆ ಊಟದ ವಿಷಯದಲ್ಲಿ ತಮಾಷೆ ಮಾಡಿದರು. ಒಂದು ಹೊತ್ತು ಉಪವಾಸ ಇದ್ದರೆ ಏನೂ ಆಗಲ್ಲ, ಆಫೀಸವ್ರ ಹತ್ರ ಎಲ್ಲ ಭಿಕ್ಷೆ ಬೇಡ ತಿಂತೀಯ ಅಂತ ಹೇಳ್ತಾಯಿದ್ರು. ಅದಕ್ಕೆ ಅವರಿಗೆ ಹಸುವಿನ ಬೆಲೆ ಏನು ಅಂತ ಗೊತ್ತಾಗಲಿ ಅಂತ ನಾನು. ಏನದು ನಾನು ನಾನು ಅಂತ ರಾಗ ಹೇಳ್ಕೊಂಡು ನಿಂತಿದ್ಯಾ? ಅದೇನು ಅಂತ ಬೇಗ ಹೇಳು. ಅವರು ಹಾಗೆ ತಮಾಷೆ ಮಾಡಿದ್ರು ಅಂತ ನಾನು ಅವ್ರ ಬಾಕ್ಸಿಗೆ ಉಪ್ಪು ಹಾಕಿದ್ದೆ ಅಜ್ಜಿ.
ನಿನ್ನನ್ನು ನೀನೇನು ಅನ್ಕೊಂಡಿದೀಯ? ನಿನ್ನ ಪೊಸಿಷನ್ ಏನು, ನನ್ನ ಮಗನ ಪೊಸಿಷನ್ ಏನು? ನೀವಿಬ್ರೇನು ಸ್ಕೂಲ್ಗೆ ಹೋಗೋ ಸಣ್ಣ ಮಕ್ಳು ಅನ್ಕೊಂಡಿದ್ದೀರಾ? ಅವನು ಆಡ್ಕೊಂಡಂತೆ, ಅದಕ್ಕೆ ಇವಳು ಬುದ್ಧಿ ಕಲಿಸ್ಲಿಕ್ಕೆ ಉಪ್ಪು ಹಾಕಿದ್ಲಂತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್. ನಾನು ತಮಾಷೆಗೆ ಅಂತ ಉಪ್ಪು ಹಾಕಿದ್ದು, ಆದರೆ ಅದು ಹೀಗೆಲ್ಲ. ಅತ್ತೆ, ಅವಳು ಮಾತು ನಂಬೇಡಿ, ಇನ್ನೊಂದು ಕೆನ್ನೆಗೆ ಸರಿಯಾಗಿ ಬಾರ್ಸ್ ಕೇಳಿ. ಬಾಕ್ಸ್ಗೆ ಉಪ್ಪೇ ಬೆರೆಸಿದ್ನೋ ಅಥವಾ ಸಂಗೀತ, ಮತ್ತಿನೇನ್ರಿ, ಭಾವ ಹೊರಗೂ ಹೋಗಿಲ್ಲ ಅಂತೀರಾ, ಹೊರಗಡೆಯಿಂದ ಏನು ತರಿಸೂ ಇಲ್ಲ ಅಂತೀರಾ. ಮತ್ತೆ ಭಾವನ್ಗೆ ಈ ಥರ ಆಗೋದಕ್ಕೆ ಕಾರಣ ಮತ್ತೇನಿರುತ್ತೆ ಹೇಳಿ? ಅವಳೇ ಒಪ್ಕೊಳ್ತಾ ಇದ್ದಾಳಲ್ಲ ನಾನೇ ಮಾಡಿದ್ದು ಅಂತ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ಕೊತಾ ಇದ್ದಾಳೆ. ಅವಳೇ ಹೇಳಿದ್ಮೇಲೆ ಇನ್ನೇನಿದೆ ವಿಚಾರಣೆ ಮಾಡೋದಕ್ಕೆ? ಇವಳು ಮಾಡೋ ಕೆಲಸ ಎಲ್ಲ ಇಂಥವೇ. ನನಗಂತೂ ಇವಳ ಮೇಲೆ ನಂಬಿಕೆನೇ ಇಲ್ಲ. ನೀವು ಕೊಟ್ಟಿರೋ ಸಲಿಗೆನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾಳೆ ಇವಳು. ಉಪ್ಪೇ ಹಾಕಿದ್ಲೋ ಮತ್ತೊಂದೇ ಹಾಕಿದ್ಲೋ, ಅಥವಾ ಉಪ್ಪು ಅಂತೇಳಿ ನಮ್ಮನ್ನೇ ಬೆಪ್ ಮಾಡ್ತಿದ್ದಾಳೋ? ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಜನ, ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಹೇಯ್, ನಿನ್ನ ಹುಡುಗಾಟದಿಂದ ಈಗ ನೋಡು ನನ್ನ ಮಗ ಯಾವ ಸ್ಥಿತಿಯಲ್ಲಿದ್ದಾನೆ ಅಂತ. ಬೀಗ್ರೆ, ಇವಳನ್ನ ಸುಮ್ಮನೆ ಬಿಡಬೇಡಿ, ಕತ್ತಿಡ್ದು ಹೊರಗಡೆ ಹಾಕಿ. ಇವಳಂತವಳು ಒಬ್ಳಿದ್ರೆ ಮನೇಲಿರೋ ನೆಮ್ಮದಿ ಎಲ್ಲ ಹಾಳಾಗುತ್ತೆ. ಏನಿದು ಇಷ್ಟು ಗಲಾಟೆ ಮಾಡ್ತಿದ್ದೀರಲ್ಲ? ಇದು ಆಸ್ಪತ್ರೆ, ಇಲ್ಲಿ ಯಾರು ಜೋರಾಗಿ ಮಾತಾಡೋಂಗಿಲ್ಲ. ಏನಮ್ಮ, ನಾನು ಹೇಳಿರೋ ಇಂಜೆಕ್ಷನ್ಸ್ ಎಲ್ಲ ತಂದಿದ್ದೀಯಾ? ಕೊಡಿಲಿ. ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ. ಜಯ, ಬಾ. ಜಯ, ಸ್ವಲ್ಪ ಸಮಾಧಾನ ಮಾಡ್ಕೊಳಮ್ಮ. ನೋಡು, ಆಸ್ಪತ್ರೆಯಲ್ಲಿ ಮನೆ ವಿಷಯ ಎಲ್ಲ ಮಾತಾಡೋದು ಬೇಡ. ಮನೆಗೆ ಹೋದ್ಮೇಲೆ ಉಳಿದ ವಿಷಯ ಎಲ್ಲ ಮಾತಾಡೋಣ. ನಾನು ಮಕ್ಕಳ ವಿಷಯದಲ್ಲಿ ಎಷ್ಟು ಎಚ್ಚರಿಕೆ ವಹಿಸ್ತೀನಿ ಅಂತ ಗೊತ್ತಿಲ್ವಾ ಇವಳಿಗೆ? ಇವಳು ನೋಡಿದ್ರೆ ಎಂಥ ಕೆಲಸ ಮಾಡಿದಾಳೆ ನೋಡಿ ಅತ್ತೆ.